ಹಾಯ್ ಗಾಯ್ಸ್, ಇವತ್ತು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಜಿ ಮೆಥಡಲ್ಲಿರುತ್ತೆ, ಬನ್ನಿ ನೋಡಿ. ನಾನು 80 ಸೆಂಟಿಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಕಸ್ಟಮರ್ದು ಬ್ಲೌಸ್. ಇದು ನಾನೇ ಹೊಲ್ಕೊಟ್ಟಿರೋದು ಬ್ಲೌಸು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಇದನ್ನೇ ಕೊಟ್ಟಿದ್ದಾರೆ. ತುಂಬ ಲುಕ್ಕಾಗಿ ಬಂದಿದೆ. ಈಗ ನಾನು ಅಳತೆ ತೊಗೋತೀನಿ. ಶೋಲ್ಡರ್ ಪಟ್ಟಿ ಬಂದು ಶೋಲ್ಡರ್ ಪಟ್ಟಿ 2.5 ಇದೆ. 2.5 ಇದೆ. ಮತ್ತು ಕತ್ತಿನ ಇಳಿಕೆ ಬಂದು 6 ಇದೆ. 6.5 ತೊಗೊಳ್ಳೋಣ. ಮತ್ತು ಮುಂಭಾಗ ಉದ್ದ ತೊಗೊಳ್ಳೋಣ. ಮುಂಭಾಗದ ಉದ್ದ ತೊಗೊಳ್ಳೋಣ. 15 ಇದೆ. ಮತ್ತು ಹಿಂಭಾಗದ ಉದ್ದ ತೊಗೊಳ್ಳೋಣ. ಹಿಂಭಾಗದ ಉದ್ದ 14.5 ಇದೆ. ಆಯ್ತಾ? ಈಗ ಹಿಂಭಾಗದ್ದು ಅಡ್ಡಾಳತೆ. ಹಿಂಭಾಗದ ಅಡ್ಡಾಳತೆ ತೊಗೊಳ್ಳೋಣ. 21 ಇದೆ. 21. ಅಲ್ಲಿಗೆ ನಾವು 24 ತಗೊಳ್ಳೋಣ. ಒಳಗಡೆ ಸ್ಟಿಚ್ಚಿಂಗ್ ಬೇಕಲ್ವಾ? 24 ತಗೊಳ್ಳೋಣ. ಈಗ ಬನ್ನಿ, ನಾನು ಕಟಿಂಗ್ ಮಾಡೋದು ತೋರಿಸ್ತೀನಿ. ನೋಡಿ, ಈಗ ಅಳತೆ ತೊಗೊಳ್ಳೋಣ. 12 ಇದೆ. ಈಗ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ಇಂಚ್ ಅಗಲನೇ ತೊಗೊಂಡಿದ್ದೀನಿ. ಸ್ಟಿಚಬಲ್ಗೆ ಹೋಗುತ್ತೆ. ಅವರು ಸ್ವಲ್ಪ ಬಟ್ಟೆ ಬುಡಿ ಅಂತ ಹೇಳಿದ್ದಾರೆ, ಹಂಗಾಗಿ ಸ್ವಲ್ಪ ಅಗಲನೇ ತೊಗೊಂಡಿದ್ದೀನಿ. ಇದು ಬಂದು ತುಂಬ ಈಜಿ ಇದೆ ಮೆಥಡು. ನಿಮ್ಮ ಬ್ಲೌಸ್ ಹೊಲಿಯೋದು ಕಷ್ಟ ಆಗುತ್ತಪ್ಪ, ಕಟಿಂಗ್ ಬರಲ್ಲ ಅಷ್ಟಾಗಿ ಅನ್ನೋರೆಲ್ಲ ಇದನ್ನು ನೋಡಿ ವಿಡಿಯೋನ ಕಲಿಬೋದು ನೀವು. ನೋಡಿ, ಬನ್ನಿ ನೋಡಿ ಯಾವ ಥರ. ಇದು ಭುಜದ ಪಟ್ಟಿ ಎಷ್ಟಿದೆ? 2.5 ಇದೆ. ಅವ್ರದ್ದು ಭುಜದ ಪಟ್ಟಿ 2.5 ಇದೆ. ನಾವು 3 ತಗೊಳ್ಳೋಣ. ನಾವು ಪಟ್ಟಿ 3 ತಗೊಳ್ಳೋಣ. 3 ತಗೊಳ್ಳೋಣ. ಕತ್ನಿಲಿಕ್ಕೆ 6 ಇದೆ. ಅವ್ರದ್ದು 6.5 ತೊಗೊಳ್ಳೋಣ. 6.5 ಇದೆ. ಇನ್ನೂ ಸರ್ ನೋಡೋಣ ಎಷ್ಟಿದೆ ಅಂತ. ಕತ್ನಿಲಿಕ್ಕೆ ಅವ್ರದ್ದು 6.5 ಇದೆ. ಅವ್ರದ್ದು ಕತ್ನಿಲಿಕ್ಕೆ 6.5 ಇದೆ. ನಾವು 7 ತಗೊಳ್ಳೋಣ. ಸ್ಟಿಚಬಲ್ ಹೋಗುತ್ತಲ್ಲ, ಮೇಲೆ ಫೋಲ್ಡಿಂಗ್ ಹೋಗುತ್ತಲ್ಲ, 7 ತಗೊಳ್ಳೋಣ. ಮತ್ತು ಭುಜದ ಇಳಿಕೆ 6.5 ತಗೊಳ್ಳೋಣ. ನೋಡಿ, ಈಗ ನಾವು ಅಳತೆ ತಕ್ಕೊಂಡು ನೋಡಿದ್ರು ಕೂಡ, ಮತ್ತೆ ಒಂದು ಸಾರಿ ಅಳತೆ ಮಾಡಿ ನೋಡಿದ್ರು ಕೂಡ ಇದೇ ಸೈಜಲ್ಲಿ ಇರುತ್ತೆ. ನೋಡಿ, 3 ಇದೆ. ಇಲ್ಲೂ 3 ಇದೆ. ಅದೇ ಸೈಜಲ್ಲಿ ಮೆಥಡಲ್ಲಿ ಬರಬೇಕು. ಈಗ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಇದು ಪ್ರಿಂಟ್ ಮಾತ್ರ ಮಾಡ್ತಾ ಇರೋದು ನಾನಿವಾಗ. ಪ್ರಿಂಟ್ ಮಾತ್ರ ಮಾಡ್ತಾ ಇರೋದು. ಇದೆಷ್ಟಿದೆ? ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಷ್ಟಿದೆ ನೋಡೋಣ, ಬನ್ನಿ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ 6.5 ಇದೆ. ಅವ್ರದ್ದು 6.5 ಇದೆ. ಅದರಲ್ಲಿ ನಾವು 6.5ರಲ್ಲಿ 7 ತಗೊಳ್ಳೋಣ. 7ನಲ್ಲಿ 4.5 ತಗೊಬಿಡೋಣ. 4.5 ತೊಗೊಂಡ್ರೆ, ಮತ್ತು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಕೆಳಗಡೆ ಕಟ್ಟಿಂಗ್ಗೆ 4.5 ಇದೆ. ಇಲ್ಲಿ
ಇಲ್ಲಿ 3 ತಗೊಳ್ಳೋಣ. 3 ತಗೊಳ್ಳೋಣ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಕಟಿಂಗ್ ಹೋಗುತ್ತೆ. ಇದು ನೋಡಿ, ಇದು ಕಟಿಂಗ್ ಹೋಗುತ್ತೆ. ಕಟಿಂಗ್ ಹೋಗುತ್ತೆ. ಈಗ ನೋಡಿ, ಇದು 3 ತಗೊಳ್ಳೋಣ. ಆಯಿತಾ? ಈಗ ಶೇಪ್ ಕಟಿಂಗ್ ತಗೊಳ್ಳೋಣ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟಿಂಗ್ ತಗೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿದೆ. ಮತ್ತು ಇಲ್ಲಿ ನಾವು ಇದು ಹಿಂಭಾಗ ಹಾಕ್ಕೊಂಡ್ರೆ ಕೊಂಗ ಒಂಥರ ಬುಕ್ನ ಬರುತ್ತಲ್ಲ, ಅದು ಬರಲ್ಲ. ಇದು 1.5 ಇಂಚಿಗೆ ತೊಗೊಳ್ಳೋಣ. ಮತ್ತು 1 ಇಂಚ್ಗೆ ಹಾಕೊಳ್ಳೋಣ ಇಲ್ಲಿ. ಮತ್ತು ಇಲ್ಲಿ 2 ಇಂಚಿಗೆ ತೊಗೊಳ್ಳೋಣ. ಈ ಕಡೆ 2 ಇಂಚಿಗೆ ತೊಗೊಂಡು ಇದು ಒಂದಕ್ಕೆ ತೊಗೊಳ್ಳೋಣ ಈ ಕಡೆ. ಮತ್ತು ಇದು 1.5 ಇದೆ, ಇದು 2 ಇಂಚಿದೆ. ಈಗ ಶೇಪ್ ತೆಗೆಯೋಣ. ಇದು 2 ಇಂಚಲ್ಲೇ ಈ ಥರ ತೊಗೊಳ್ಳೋಣ. ಈಗ 1.5 1 ಮತ್ತು ಹಾಫಲ್ಲಿ ಈಗ ಇನ್ನೊಂದು ಶೇಪ್ ತಗೊಳ್ಳೋಣ. ನೋಡಿ, ಇನ್ನೊಂದು ಶೇಪ್ ಈ ಥರ ಬರುತ್ತೆ. ಇದೊಂದು ಶೇಪ್ ಬರುತ್ತೆ. ಆಯಿತಾ? ಮತ್ತು ಈಗ ಕತ್ತಿನ ಇಳಿಕೆ ಡೀಪ್ ತಗೊಳ್ಳೋಣ. ಈಗ ಕಟ್ಟಿಂಗ್ ತಗೊಳ್ಳೋಣ. ಇದು ಪ್ರಿಂಟ್ ಮಾತ್ರ ಮಾಡಿರೋದು ನಾನು. ಪ್ರಿಂಟ್ ಮಾತ್ರ ಮಾಡಿ ತೋರಿಸ್ತಾ ಇರೋದು ನಾನೀಗ. ನೋಡಿ, ಇದು ಪ್ರಿಂಟಲ್ಲಿ ಮುಂಭಾಗದ್ದು ಪ್ರಿಂಟ್ದು. ಈಗ 2ನೇ ಶೇಪ್ ತೆಗಿಬೇಕು. ಇದು 2 ಮಾತ್ರ ಇಟ್ಕೋಬೇಕು. ಇದು 2 ಮಾತ್ರ ತೊಗೊಂಡು ಇದು 2ನೇ ಶೇಪ್ ತೆಗಿಬೇಕು. ಎರಡನೇ ಶೇಪ್ ತೆಗಿಬೇಕು. ಇದು ಪ್ರಿಂಟ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ. ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟಿಂಗ್ ಮಾಡಿ ಇಟ್ನಲ್ಲ, ನೋಡಿ ಆ ಥರ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ. ಅದರ ಹೊಲ್ದಾಗ ಮೆಥಡ್ ಗೊತ್ತಾಗ. ಬ್ಯಾಕ್ ಡಿಸೈನು 10.5 ಇದೆ. ಇದು ಹಾಗೆ ತೊಗೊಂಡಿದ್ದೆ. 10.5 ದಿಪ್ಪಿದೆ ಅವ್ರದ್ದು. 10.5ಗೆ 11 ತೊಗೊಳ್ಳೋಣ. 11 ತೊಗೊಂಡಿದ್ದೀನಿ ಈಗ ಆಲ್ರೆಡಿ. ಈಗ ಯು ಶೇಪ್ ಕಟಿಂಗ್ ತಗೊಳ್ಳೋಣ. ತಗೊಂಡಿದ್ದೀನಿ. ಈಗ ಯು ಶೇಪ್ ತಗೊಳ್ಳೋಣ. ಮಾರ್ಕರ್ ನೋಡಿ, ನೋಡಿ ಯು ಶೇಪ್ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡು ಕಟಿಂಗ್ ತೊಗೋತಾ ಇದ್ದೀನಿ. ಈಗ ನೋಡಿ ಬಂದಿದೆಯಾ? ನೋಡಿ, ಇವಾಗ ಕಟಿಂಗ್ ತಗೊಳ್ಳೋಣ.
ನೋಡಿ ಚೆನ್ನಾಗಿ ಬಂದೈತಲ್ವ ಬ್ರ್ಯಾಂಡು. ಈಗ ಸ್ಲೀವ್ಸ್ ಕಟಿಂಗ್ ತಗೊಳ್ಳೋಣ. ನೋಡಿ ಈ ಥರ ಫೋಲ್ಡಿಂಗಲ್ಲಿ ತೊಗೋಬೇಕು. ಈ ಥರ ಫೋಲ್ಡಿಂಗ್ ತೊಗೊಂಡು ಇದು ಇನ್ನೂ ಒಂದು ಫೋಲ್ಡಿಂಗ್ ತೊಗೋಬೇಕು. ಈ ಥರ ತೊಗೊಂಡು ಇದು ಪೀಸ್ ಕಟ್ಟಿಂಗ್ ಇರೋದು 4 ಲೈನ್ಸ್ ಈ ಕಡೆ ಬರಬೇಕು. ನಮ್ಮ ಬಲಗಡೆ ರೈಟ್ ಸೈಡ್ ಇರಬೇಕಿದು. ನೋಡಿ ಇನ್ನೂ ಒಂದು ಸರಿ ನೋಡ್ಕೊಳ್ಳಿ. ನೋಡಿ ಈ ಥರ ತೊಗೋಬೇಕು. ನೋಡಿ ಬಲಗಡೆ ರೈಟ್ ಸೈಡ್ ಇರಬೇಕಿದು. ಈಗ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ 10 ಇದೆ ಅವ್ರದ್ದು. 10 ಇದೆ. ನಾವು 10ವರೆ ಇಟ್ಕೊಳ್ಳೋಣ. 10ವರೆ ಒಂದು 11 ಇಟ್ಕೊಂಬಿಡೋಣ. ಯಾಕೆಂದರೆ ಸ್ಟಿಚ್ಗೆ ಮೇಲ್ಗೆ ಕೆಳಗಡೆ ಎಲ್ಲ ಹೋಗುತ್ತಲ್ಲ, ಫೋಲ್ಡಿಂಗ್ ಆಗುತ್ತಲ್ಲ, ಹಂಗೆ 11 ಇಟ್ಕೊಬಿಡೋಣ. 11 ಇಟ್ಕೊಬಿಡೋಣ. ತುಂಬ ಈಜಿ ಇದೆ ಬ್ಲೌಸು ಕಟ್ಟಿಂಗು. ನೀವೇ ಒಂದು ಕಟ್ಟಿಂಗ್ ಮಾಡಿ ನೀವೇ ಹೊಲಿದು ಹಾಕ್ಕೊಂಡು ಮತ್ತು ಬೇರೆಯವರಿಗೆ ನೀವು ಆಮೇಲೆ ಹೊಲಿಯಿರಿ. ತುಂಬ ಈಜಿ ಇರುತ್ತೆ. ಇದು ನೋಡ್ಕೊಳ್ಳಿ ಮತ್ತೊಂದು ಸರಿ ಯಾವ ಥರ ಏನು ಅಂತ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗತ್ತೆ. ನೋಡಿ ಈ ಥರ ಶೇಪಲ್ಲಿ ಕಟ್ಟಿಂಗು ನೋಡಿ ಈ ಥರ ತಗೋಬೇಕು. ನೋಡಿ ಈಗ ಕಟಿಂಗ್ ತಗೊಳ್ಳೋಣ. ಇಲ್ಲಿ ಒಂದು 1/4 ಇಂಚು ಕಟಿಂಗ್ ತಗೊಳ್ಳೋಣ ಶೇಪ್ಗೆ. ನೋಡಿ ನೋಡಿ ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಮತ್ತು 2ನೇ ಶೇಪ್ ತೆಗಿಯೋದು ಇದು. ನೋಡಿ ಫುಲ್ ವಿಡಿಯೋ ಮಾಡಿ ನೋಡಿ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.